ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋ ತುಂಬಾ ಸಣ್ಣ ವಿಡಿಯೋ, ಹಾಗೆ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗೋ ಅಂತ ವಿಡಿಯೋ. ಈ ಒಂದು ವಿಡಿಯೋ ನೋಡಿದಾದ್ಮೇಲೆ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಜನರಿಗೆ ಆಗುತ್ತೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. 100% ಅವರೆಲ್ಲರೂ ಕೂಡ ನಿಮ್ಮನ್ನ ನೆನೆಸ್ಕೊಂತಾರೆ. ಕರೆಕ್ಟ್ ಟೈಮಿಗೆ ವಿಡಿಯೋ ಶೇರ್ ಮಾಡೋದನಪ್ಪ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕೂಡ ನೆನೆಸ್ಕೊಂತಾರೆ. ರೀಸನ್ ಏನು ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ಎಲ್ಲರೂ ಕೂಡ ಏನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಇವಾಗ ಬಿಸಿಲು ವಿಪರೀತವಾಗಿದೆ, ಏನ್ ತಗೋಬೇಕು ಅಂತ ಎಲ್ಲರೂ ಕೂಡ ಪ್ಲಾನ್ ಮಾಡ್ತಿರ್ತಾರೆ. AC, ಕೂಲರ್, ರಿಮೋಟ್ ಕಂಟ್ರೋಲ್ ಫ್ಯಾನ್ಸ್ ಆಗಿರ್ಬೋದು, ರೆಫ್ರಿಜಿರೇಟರ್ಸ್, ಲ್ಯಾಪ್ಟಾಪ್ಸ್, ಮೊಬೈಲ್ಸ್, ಟಿವಿಸ್, ಸೊ ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಕಮ್ಮಿಗೆ ಸಿಕ್ಕಿದ್ರೆ ತಗೋಣ ಅಂತ ಹೇಳ್ಬಿಟ್ಟು ತುಂಬಾ ಜನ ಪ್ಲಾನ್ ಮಾಡ್ತಿರ್ತಾರೆ. ಇದು ನಿಮಗೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದ್ರೆ, ಮೇ 1ನೇ ತಾರೀಕಿಂದ ಅಮೆಝಾನ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಗ್ರೇಟ್ ಸಮ್ಮರ್ ಸೇಲ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಬಂದ್ಬಿಟ್ಟು ಬಿಗ್ಗೆಸ್ಟ್ ಸೇಲ್ ಅಂತಾನೆ ಹೇಳ್ಬೋದು. ಸಮ್ಮರ್ ಸೇಲು ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಸೇಲ್ ಅಲ್ಲಿ ಹತ್ತತ್ರ 50% ಡಿಸ್ಕೌಂಟ್ ಇರುತ್ತೆ. ನೀವು ಏನಾದ್ರೂ ಪ್ರಾಡಕ್ಟ್ಸ್ ತಗೊಳ್ಳಿ, ಅದ್ರ ಮೇಲೆ ನಿಮಗೆ 50% ಡಿಸ್ಕೌಂಟ್ ಇರುತ್ತೆ. ಅದರ ಜೊತೆಗೆ ಅಡಿಷನಲ್ ಆಗಿ 10% ಬ್ಯಾಂಕ್ ಡಿಸ್ಕೌಂಟ್ ಕೂಡ ಇರುತ್ತೆ. ಅಮೆಝಾನ್ ಅಲ್ಲಿ 10% ಇದೆ, ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ಕೊಂಡ್ರೆ 15% ಇದೆ. ನನಗನ್ನಿಸ್ತಂಗೆ ಫಾರ್ ದ ಫಸ್ಟ್ ಟೈಮ್ ಅಮೆಝಾನ್ ನ ಫ್ಲಿಪ್ಕಾರ್ಟ್ ಬೀಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಪ್ರತಿಯೊಂದು ಸೇಲ್ ಅಲ್ಲೂ ಕೂಡ ಅಮೆಝಾನ್ ಅಲ್ಲಿ ಸೇಲ್ಸ್ ಚೆನ್ನಾಗಿರುತ್ತೆ, ಡಿಸ್ಕೌಂಟ್ ತುಂಬಾ ಇರುತ್ತೆ. ಫ್ಲಿಪ್ಕಾರ್ಟ್ ಗೆ ಕಂಪೇರ್ ಮಾಡಿದ್ರೆ ಅಮೆಝಾನ್ ಅಲ್ಲಿ ಡಿಸ್ಕೌಂಟ್ ತುಂಬಾ ಚೆನ್ನಾಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಡಿಸ್ಕೌಂಟ್ ತುಂಬಾ ಸಿಗ್ತಾ ಇದೆ. ಹತ್ತತ್ರ ಬ್ಯಾಂಕ್ ಡಿಸ್ಕೌಂಟ್ ಇವರು 15% ವರೆಗೂ ಕೊಡ್ತಿದ್ದಾರೆ. ಇದರಲ್ಲಿ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ ಅಂತಾನೆ ಹೇಳ್ಬೋದು. ಅಡಿಷನಲ್ ಡಿಸ್ಕೌಂಟ್ ಅಲ್ಲೇ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಆದಷ್ಟು ಈ ಒಂದು ಸೇಲ್ ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ. ಈ ಒಂದು ಸೇಲ್ ಅಲ್ಲಿ ನಿಮಗೆ ಮೇಜರ್ ಆಗಿ ನೋಡ್ಕೊಂಡ್ರೆ ಕೂಲರ್ಸ್ ಆಗಿರ್ಬೋದು, AC ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಸೀಲಿಂಗ್ ಫ್ಯಾನ್ಸ್ ಆಗಿರ್ಬೋದು, ಈ ಒಂದು ಐಟಮ್ಸ್ ನಿಮಗೆ ತುಂಬಾ ಮಟ್ಟಿಗೆ ಕಮ್ಮಿಗೆ ಸಿಗುತ್ತೆ. ರೀಸನ್ ಏನು ಅಂದ್ರೆ, ಸಮ್ಮರ್ ಸೇಲ್ ಅಂದ್ರೆ ಆಟೋಮೆಟಿಕ್ ಆಗಿ ಈ ಒಂದು ಐಟಮ್ಸ್ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗಬೇಕು. 100% ಈ ಎಲ್ಲಾ ಐಟಮ್ಸ್ ಕೂಡ ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಇನ್ನೊಂದು ನಾನು ನಿಮಗೆ ಸ್ಟ್ರಾಂಗ್ ಆಗಿ ಹೇಳೋದೇನು ಅಂದ್ರೆ, ಆದಷ್ಟು ಮೇ 1ನೇ ತಾರೀಕು ಪರ್ಚೇಸ್ ಮಾಡಿ. ಆ ದಿನ ನಿಮಗೆ ಹೆವಿ ಡಿಸ್ಕೌಂಟ್ ಇರುತ್ತೆ. ಆಮೇಲೂ ಕೂಡ ನಿಮಗೆ ಡಿಸ್ಕೌಂಟ್ ಇರುತ್ತೆ, ಆಗಲಿ ತುಂಬಾ ಮಟ್ಟಿಗೆ ಡಿಸ್ಕೌಂಟ್ ಇರೋದಿಲ್ಲ. ಆಫರ್ ಇರುತ್ತೆ, ಡಿಸ್ಕೌಂಟ್ ತುಂಬಾ ಇರೋದಿಲ್ಲ. ಮೇ 1ನೇ ತಾರೀಕು ಫಸ್ಟ್ ಡೇ ಮಾತ್ರ ನಿಮಗೆ ಯೂಸ್ ಡಿಸ್ಕೌಂಟ್ ಇರುತ್ತೆ. ಈ ಒಂದು ಡಿಸ್ಕೌಂಟ್ಸ್ ನಿಮಗೆ ಗೊತ್ತಾಗೋದಿಲ್ಲ ಅಂದ್ರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯಿನ್ ಆಗಿ. ಈ ಒಂದು ಚಾನಲ್ ಅಲ್ಲಿ ಪ್ರತಿ ನಿಮಿಷನೂ ಕೂಡ ಒಂದೊಂದು ಆಫರ್ ನ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಯಾವ್ದಾದ್ರು ಲೂಟ್ ಇತ್ತು, ಏನಾದ್ರೂ ಒಂದು ಪ್ರಾಡಕ್ಟ್ ಆಫ್ ಪ್ರೈಸಿಗೆ ಸಿಗ್ತಿದೆ ಅಂದ್ರೆ ಅದನ್ನ ಬೇಗ ತಗೊಂಡು ನಾವು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ನೀವು ಅಲ್ಲೊಂದು ಸ್ವಲ್ಪ ಆಕ್ಟಿವ್ ಆಗಿದ್ದೀರಾ ಅಂದ್ರೆ ಸಾಕು, 100% ನಿಮ್ಗೆಲ್ಲರಿಗೂ ಕೂಡ ದುಡ್ಡು ಉಳಿಯುತ್ತೆ. ನಮ್ಮ ಚಾನಲ್ ಅಲ್ಲಿ ಈಗಾಗಲೇ ನೀವು ಇದ್ದೀರಾ ಅಂದ್ರೆ ನಾನು ಎಕ್ಸ್ಟ್ರಾ ಹೇಳಲೇಬೇಕಾಗಿಲ್ಲ, ನಿಮಗೊಂದು ಐಡಿಯಾ ಆದ್ರೆ ಇರುತ್ತೆ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಜಾಯಿನ್ ಆಗಿ. ನೀವು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಹುಡ್ಕೋ ಬದಲು ನಮ್ಮ ಚಾನಲ್ ಅಲ್ಲಿ ಇದ್ದೀರಾ ಅಂದ್ರೆ ನಾವು ಅಪ್ಡೇಟ್ ಮಾಡ್ತಿರ್ತೀವಲ್ಲ, ಬೇಗ ನೀವು ಬೈ ಮಾಡ್ಬೋದು. ಬೇಗ ನೀವು ಬೈ ಮಾಡಿದ್ದೀರಾ ಅಂದ್ರೆ ನಿಮಗೂ ಕೂಡ ಅರ್ಧ ರೇಟ್ ಅಲ್ಲೇ ಈ ಒಂದು ಪ್ರಾಡಕ್ಟ್ಸ್ ಆದ್ರೆ ಸಿಗುತ್ತೆ. ಎಲ್ಲ ಡೀಲ್ಸ್ ಕೂಡ ಇದ್ರಲ್ಲಿ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನಾನು ನಿಮಗೆ ಹೇಳೋದೇನು ಅಂದ್ರೆ, ಸೇಲ್ ಹತ್ರ ಬಂದಾಗ ಬ್ಯಾಂಕ್ ಆಫರ್ಸ್ ನ ಹುಡುಕ್ಬೇಡಿ, ಇವಾಗಿಂದಾನೆ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಯಾರ್ಯಾರ ಹತ್ರ HDFC ಕಾರ್ಡ್, SBI ಕಾರ್ಡ್ ಇದೆಯೋ ಒಂದು ಸ್ವಲ್ಪ ತಗೊಂಡು ಇಟ್ಕೊಂಡಿರಿ. ರೀಸನ್ ಏನು ಅಂದ್ರೆ, ನಿಮಗೆ ನಾರ್ಮಲ್ ಆಫರ್ ಇರುತ್ತೆ, ನೀವು ಜಸ್ಟ್ ಬ್ಯಾಂಕ್ ಆಫರ್ಸ್ ಒಂದು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸಾಕು, ಹತ್ತತ್ರ 15% ನಿಮಗೆ ಕಮ್ಮಿ ಆಗುತ್ತೆ. 15% ಡಿಸ್ಕೌಂಟ್ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ದುಡ್ಡು ಕಮ್ಮಿ ಆಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಬ್ಯಾಂಕ್ ಆಫರ್ಸ್ ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಯಾರ ಹತ್ರ ಇರುತ್ತೋ ಆ ಒಂದು ಕಾರ್ಡ್ಸ್ನ ಒಂದು ಸ್ವಲ್ಪ ಅರೇಂಜ್ ಮಾಡಿ ಇಟ್ಕೊಂಡಿರಿ. ಆ ಟೈಮಲ್ಲಿ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದೆ. ಇನ್ನೊಂದೇನಂದ್ರೆ, ಆಫರ್ಸ್ ನೋಡಿದೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಏನಾದರೂ ಆಫರ್ಸ್ ಇದೆಯಾ, ರಿವೀಲ್ ಇದೆಯಾ ಅಂತೇಳಿ. ಇನ್ನು ಯಾವ ಆಫರ್ಸ್ನು ಕೂಡ ಇವರು ರಿವೀಲ್ ಆದ್ರೆ ಮಾಡಿಲ್ಲ. ಏನಾದರೂ ರಿವೀಲ್ ಆಯಿತು ಅಂದ್ರೆ ನಾನು ಟೆಕ್ ನ್ಯೂಸ್ ಅಲ್ಲಾದರೂ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆದರೂ ಅಪ್ಡೇಟ್ ಮಾಡ್ತೀನಿ. ಅಲ್ಲೊಂದು ಸ್ವಲ್ಪ ಆಕ್ಟಿವ್ ಆಗಿರಿ. ಈ ಸೇಲ್ ಟೈಮ್ ಅಲ್ಲೊಂದು ನೀವು ಆಕ್ಟಿವ್ ಆಗಿದ್ದೀರಾ ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಅಷ್ಟರ ಮಟ್ಟಿಗೆ ದುಡ್ಡನ್ನ ನೀವೆಲ್ಲರೂ ಕೂಡ ಉಳಿಸ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.